ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಈ 7.5 ಶನಿಯ ಪ್ರಭಾವ ಯಾವ ರೀತಿಯಾಗಿರುತ್ತೆ, ಒಂದು ವೇಳೆ ಅದು ಬಂದರೆ ವ್ಯಕ್ತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದು ಕೂಡ ಸದ್ಯಕ್ಕೆ ಯಾವ ರಾಶಿಗಳ ಮೇಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಇವತ್ತು ಮುಂದುವರಿದ ಭಾಗವಾಗಿ ಶನಿಯ ಪ್ರಭಾವ ಅಂತಂದರೆ ಈಗ ಈ ತಿಂಗಳ 19ನೇ ತಾರೀಕಿಗಾಗಲೇ ಮುಗಿದು ಹೋಯಿತು, ಅವತ್ತು ಸ್ಟಾರ್ಟ್ ಆಗಿದ್ದು. ಇದು ಆಗಸ್ಟ್ 22ರ ತನಕ ಬುಧ ಸಿಂಹ ರಾಶಿಗೆ ಸಾಕ್ತಾನೆ. ಈಗಾಗಲೇ ಕುಂಭರಾಶಿಯಲ್ಲಿ ಸಾಕ್ತಾ ಇರೋ ಶನಿಯ ಗಮನ 7ನೇ ಸ್ಥಾನದಲ್ಲಿರುವಂಥ ತನ್ನ ಆತ್ಮೀಯ ಸ್ನೇಹಿತ ಬುಧನ ಮೇಲೆ ಬೀಳುತ್ತೆ. ಈ ಎರಡೂ ಗ್ರಹಗಳು ಈಗ ಎದುರು ಬದರಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಈ ಎರಡೂ ಗ್ರಹಗಳು ಪರಸ್ಪರ ಎದುರು ಬದರಿರುವಾಗ ಕಾರ್ಯತಂತ್ರ ಹಾಗೆ ಯೋಜನೆಗಳು ಯಾವ ರೀತಿಯಾಗಿರುತ್ತೆ, ಹೊಸ ಪ್ರಯತ್ನಗಳು, ಹೊಸ ನಿರ್ಧಾರಗಳು ಹಾಗೆ ಹೊಸ ಗುರಿಗಳೊಂದಿಗೆ ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಅಂಥದ್ರಲ್ಲಿ ಮೇಷ, ವೃಷಭ, ಸಿಂಹ, ತುಲಾ, ವೃಶ್ಚಿಕ ಮತ್ತು ಧನುರಾಶಿಯವರಿಗೆ ಈ ಎರಡೂ ಗ್ರಹಗಳ ಪರಸ್ಪರ ದೃಷ್ಟಿ ಚೆನ್ನಾಗಿ ಒದಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದರ ಜೊತೆಗೆ ಶನಿಯ ಹಿಮ್ಮುಖ ಚಲನೆಯಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಮೊದಲಿಗೆ ಈ ಶನಿ ಮತ್ತು ಬುಧ ಎದುರು ಬದರಾಗಿರೋದ್ರಿಂದ ಈ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಮೇಷ ರಾಶಿ ಮೇಲೆ ಅನ್ನೋದಾದ್ರೆ, ಈ ರಾಶಿಯವರಿಗೆ ಪಂಚಮದಲ್ಲಿ ಬುಧ ಹಾಗೆ ಲಾಭದಲ್ಲಿ ಶನಿ ಇರೋದ್ರಿಂದ ಯಾವುದೇ ಆದಾಯದ ಪ್ರಯತ್ನ ಕೂಡಿ ಬಂದು ಶ್ರೀಮಂತರಾಗಬಹುದು. ಸಹೋದ್ಯೋಗಿಗಳ ಹೊರತಾಗಿ ತಮ್ಮ ಕಾರ್ಯವೈಖರಿಯಿಂದ ಅಧಿಕಾರಿಗಳನ್ನು ಮೆಚ್ಚೋದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಹೊಸ ಹೊಸ ಆಲೋಚನೆಗಳಾಗಿರ್ಬೋದು, ಹೊಸ ಉಪಕ್ರಮಗಳು ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗೋ ಸೂಚನೆ ಇದೆ. ಕುಟುಂಬದ ಬಗ್ಗೆ ವಿಶೇಷ ಕಾಳಜಿ ವಹಿಸೋ ಸಾಧ್ಯತೆ ಕೂಡ ಇದೆ. ಇನ್ನು ಸ್ವಂತ ಕೆಲಸಕ್ಕೆ ಆದ್ಯತೆಯನ್ನು ನೀಡೋದು ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿ ಪರಿಣಾಮ ಅಂತ ಹೇಳೋದಾದ್ರೆ, ಯಾವ ರೀತಿ ಒಳಿತು ಅಂತ ನೋಡೋದಾದ್ರೆ, ಈ ರಾಶಿಯ ಚತುರ್ಥ ಸ್ಥಿತನಾದ ಬುಧ ದಶಮ ಸ್ಥಾನದಿಂದ ಶನಿಯು ಕೇಂದ್ರಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಅವಕಾಶಗಳು ಚೆನ್ನಾಗಿ ಓಪನ್ ಆಗುತ್ತೆ. ಇನ್ನು ಕೆಲಸ ಮಾಡಿದ ಸಂಸ್ಥೆಯಲ್ಲಿ ಪ್ರಮುಖ ಹಾಗೆ ಪ್ರಭಾವಿ ವ್ಯಕ್ತಿಯಾಗೋ ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಉತ್ತಮ ಯಶಸ್ಸನ್ನ ಸಾಧಿಸೋ ಅವಕಾಶ ಇರುತ್ತೆ. ಆದಾಯದ ಮಾರ್ಗಗಳು ತುಂಬಾ ವಿಸ್ತಾರವಾಗುತ್ತೆ. ವೃತ್ತಿ ಹಾಗೆ ಉದ್ಯೋಗಗಳಲ್ಲಿ ಬೇಡಿಕೆ ಕೂಡ ಜಾಸ್ತಿ ಬರುತ್ತೆ. ವ್ಯಾಪಾರಗಳು ಹೊಸ ಅವಕಾಶಗಳನ್ನು ತಂದುಕೊಡಬಹುದು. ಹಾಗೆ ಸಾಗರೋತ್ತರ ಅವಕಾಶಗಳು ಕೂಡ ತುಂಬಾ ಹೇರಳವಾಗಿದೆ ಅಂತಾನೂ ಹೇಳ್ಬೋದು. ಇನ್ನು ಸಿಂಹ ರಾಶಿ, ಈ ರಾಶಿಯಲ್ಲಿ ಬುಧ ಹಾಗೆ 7ನೇ ಮನೆಯಲ್ಲಿ ಶನಿ ಪರಸ್ಪರ ಪ್ರಭಾವ ಬೀರೋದ್ರಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಒಂದು ನಿಮಿಷ ಕೂಡ ಬಿಡುವಿರೋದಿಲ್ಲ. ಇದರ ಪರಿಣಾಮ ಆದಾಯ ಚೆನ್ನಾಗಾಗುತ್ತೆ. ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಮನ್ನಣೆ ಸಿಗೋದು ಗ್ಯಾರಂಟಿ. ಹಾಗೆ ಬೇಡಿಕೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಪ್ರಾಮುಖ್ಯತೆ ಸಿಗುತ್ತೆ ಹಾಗೆ ಅದರ ಪ್ರಭಾವ ಹೆಚ್ಚು ಮಾಡುತ್ತೆ. ರಾಜಕೀಯದಲ್ಲೂ ಕೂಡ ಪ್ರಾಬಲ್ಯ ಸಿಗೋ ಚಾನ್ಸಸ್ ಇದೆ. ಇನ್ನು ಒಳ್ಳೆ ಕಾಂಟ್ಯಾಕ್ಟ್ಗಳನ್ನು ಕೂಡ ನೀವು ಪಡೆದುಕೊಳ್ತೀರಾ. ವೃತ್ತಿ ಜೀವನದಲ್ಲಿ ತ್ವರಿತ ಪ್ರಗತಿ ಸಿಗುತ್ತೆ. ಇನ್ನು ತುಲಾ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಈ ರಾಶಿಯ ಶುಭ ಲಾಭ ಸ್ಥಾನದಲ್ಲಿರುವಂತಹ ಬುಧನ ಜೊತೆ ಶನಿ ಸಮಸ್ಥಿತಿಯಲ್ಲಿರೋದ್ರಿಂದ ಅನೇಕ ರೀತಿಯಲ್ಲಿ ಆದಾಯ ಜಾಸ್ತಿ ಆಗುತ್ತೆ. ಹಠಾತ್ ಆರ್ಥಿಕ ಲಾಭದ ಅವಕಾಶ ಕೂಡ ಇದೆ. ವಿದೇಶಿ ಹಣವನ್ನು ಅನುಭವಿಸೋ ಯೋಗ ಇದೆ. ವಿದೇಶದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿರುದ್ಯೋಗಿಗಳು ಹಾಗೆ ಉದ್ಯೋಗಿಗಳು ಇಬ್ಬರು ವಿದೇಶದಿಂದ ಉದ್ಯೋಗವನ್ನ ಪಡೆದುಕೊಳ್ತಾರೆ. ಶ್ರೀಮಂತ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಮದುವೆ ಕೂಡ ಆಗಬಹುದು. ಜೀವನ ಅನೇಕ ಸಕಾರಾತ್ಮಕ ಬದಲಾವಣೆಗಳ ಸುತ್ತ ಸುತ್ತುತ್ತೆ. ಇದು ಬುಧ ಶನಿ ಎದುರು ಬದರಾಗಿರೋದ್ರಿಂದ ಈ ರಾಶಿಗಳ ಮೇಲೆ ಬೀರುವಂತಹ ಪ್ರಭಾವ ಈ ರೀತಿಯಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಶನಿ ಒಂದು ನ್ಯಾಯಯುತ ಗ್ರಹ ಅಂತ ಹೇಳ್ಬೋದು. ಸೊ ಅದರ ಸಂಚಾರ ತುಂಬಾನೇ ನಿಧಾನವಾಗಿ ನಡೀತಾ ಇರುತ್ತೆ. 2023ರಿಂದ ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಿದ್ದಾನೆ. ಈ ವರ್ಷ ಶನಿ ಕುಂಭರಾಶಿಯಲ್ಲಿ ಉದಯಿಸೋ ಹಿಮ್ಮುಖ ಮತ್ತು ನೇರ ಸ್ಥಿತಿಯಲ್ಲಿ ಸಂಚಾರವನ್ನ ಮಾಡ್ತಾನೆ. ಇತ್ತೀಚೆಗೆ ಶನಿ ಹಿಮ್ಮುಖನಾಗಿದ್ದಾನೆ. ಶನಿ ಕುಂಭರಾಶಿಯಲ್ಲಿ ಉಳಿಯೋದ್ರಿಂದ ದೀಪಾವಳಿ ನಂತರ ಅಂದ್ರೆ 2024ರ ನವೆಂಬರ್ 15ರ ತನಕ ಹಿಮ್ಮುಖ ಚಲನೆಯಲ್ಲೇ ಇರ್ತಾನೆ. ಇಂತಹ ಸ್ಥಿತಿಯಲ್ಲಿ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಶನಿಯ ಪರಿಣಾಮವನ್ನು ನಾವು ಕಾಣಬಹುದಾಗುತ್ತೆ. ಕುಂಭರಾಶಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯ ಜೀವನವನ್ನ ಯಾವ ರಾಶಿ ನಕ್ಷತ್ರ ಚಿಹ್ನೆ ಬದಲಾಯಿಸುತ್ತೆ ಅಂತ ಮೊದಲಿಗೆ ಹೇಳ್ತೀನಿ. ಶನಿ ಹಿಮ್ಮುಖ ಚಲನೆಯಿಂದ ಸಿಂಹ ರಾಶಿ ತನಕ ಯಾವೆಲ್ಲ ಲಾಭಗಳಿದೆ ಗೊತ್ತಾ? ಸಿಂಹ ರಾಶಿಯಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ಈ ಸಿಂಹ ರಾಶಿಯವರಿಗೆ ಮುಂದಿನ 4 ತಿಂಗಳು ಒಳ್ಳೆ ಸುದ್ದಿ ಅಂತೂ ಸಿಗುತ್ತೆ. ಈ ರಾಶಿ ಚಕ್ರದ 7ನೇ ಮನೆಯಲ್ಲಿ ಶನಿ ಹಿಮ್ಮುಖವಾಗಿ ಸಂಚಾರ ಮಾಡ್ತಿರ್ತಾನೆ. ಸೊ ನಿಮ್ಮ ಜೀವನ ಸಕಾರಾತ್ಮಕವಾಗಿರುತ್ತೆ.
ಆರೋಗ್ಯದಲ್ಲಿ ಕೆಲವು ಏರಿಳಿತಗಳಾದರೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸೋ ಅವಶ್ಯಕತೆ ಇದೆ. ಹಾಗೇನೆ ನೀವು ಕುಟುಂಬದ ಸದಸ್ಯರ ಜೊತೆ ವಾಕಿಂಗ್ ಹೋಗ್ಬೋದು, ವಿದ್ಯಾರ್ಥಿಗಳು ಕೆಲವು ಒಳ್ಳೆ ಸುದ್ದಿಗಳನ್ನು ಪಡಿಬಹುದು, ಆರ್ಥಿಕ ಪರಿಸ್ಥಿತಿಯೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮೇಷ ರಾಶಿಯವರಿಗೆ ಯಾವ ರೀತಿ ಪ್ರಯೋಜನ ಅಂತ ನೋಡೋದಾದ್ರೆ, ಈ ಕುಂಭ ರಾಶಿಯಲ್ಲಿ ಶನಿ ಹಿಮ್ಮುಖನಾಗಿರೋದ್ರಿಂದ ಮುಂದಿನ 4 ತಿಂಗಳ ತನಕ ಮೇಷ ರಾಶಿಯವರಿಗೆ ಪ್ರಯೋಜನಕಾರಿ ಅನ್ನೋದು ಸಾಬೀತುಪಡಿಸುತ್ತೆ. ಶನಿ ನಿಮ್ಮ 11ನೇ ಮನೆಯಲ್ಲಿ ಹಿಮ್ಮುಖನಾಗಿ ಸಂಚಾರ ಮಾಡ್ತಾನೆ. ಈ ರಾಶಿ ಚಕ್ರದ ಜನ ವೃತ್ತಿ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ಕೂಡ ಮಾಡಬಹುದು. ಇದು ನಿಮ್ಮ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಆರ್ಥಿಕ ಲಾಭಗಳನ್ನು ಕೂಡ ತಂದುಕೊಡುತ್ತೆ. ವ್ಯಾಪಾರಿಗಳು ಅನೇಕ ಉತ್ತಮ ಹೂಡಿಕೆದಾರರನ್ನ ನೋಡಬಹುದು. ಪ್ರೀತಿ ಜೀವನದಲ್ಲಿ ಕೆಲವು ಏರಿಳಿತ ಆಗೋ ಚಾನ್ಸಸ್ ಇದೆ, ಸೊ ಅದನ್ನ ಮಾತನಾಡೋ ಮೂಲಕ ಪರಿಹರಿಸಿಕೊಳ್ಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವ ಒಂದು ನಿರ್ದಿಷ್ಟ ಸಮಯದಲ್ಲಿ ತನ್ನ ಚಲನೆಯನ್ನ ಬದಲಾಯಿಸ್ತಾನೆ. 12 ರಾಶಿಯವರ ಜೀವನದ ಮೇಲೂ ಕೂಡ ಇದು ಪರಿಣಾಮ ಉಂಟು ಮಾಡುತ್ತೆ. ಜೂನ್ 2024ರಲ್ಲಿ ಶನಿದೇವ ತನ್ನದೇ ಆದ ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಿದ್ದಾನೆ. ಹಿಮ್ಮುಖ ಸ್ಥಿತಿಯಲ್ಲಿ ಗ್ರಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸ್ತಾ ಇರೋ ಶನಿದೇವ ನವೆಂಬರ್ನಲ್ಲಿ ನೇರವಾಗ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನವೆಂಬರ್ ತನಕ ಶನಿದೇವ ವಕ್ರನಾಗಿರುವುದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಮಂಗಳಕರ ಅಂತ ಹೇಳ್ಬೋದು. ಹಾಗೆ ಈ ರಾಶಿಚಕ್ರ ಚಿಹ್ನೆಗಳ ಸಂಪತ್ತಿನಲ್ಲಿ ಅಪಾರ ಹೆಚ್ಚಳವಾಗೋ ಸಾಧ್ಯತೆಗಳು ಕೂಡ ಇದೆ. ಅಂತಹ ರಾಶಿಗಳು ಯಾವ್ಯಾವು ಅಂದ್ರೆ ವೃಷಭ ರಾಶಿ, ಮಕರ ರಾಶಿ, ಮಿಥುನ ರಾಶಿ. ಈ 3 ರಾಶಿಯವರಿಗೆ ಒಂದು ರೀತಿ ಮಂಗಳಕರ ಅಂತ ಹೇಳ್ಬೋದು. ಚಂದ್ರ ಜುಲೈ 23ರ ಬೆಳಿಗ್ಗೆ ಕುಂಭ ರಾಶಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಜುಲೈ 25ರ ರಾತ್ರಿ ತನಕ ಇದೇ ರಾಶಿಯಲ್ಲಿ ಚಲಿಸಿದ್ದಾನೆ. ಜುಲೈ 23ರಂದು ಕುಂಭ ರಾಶಿಯಲ್ಲಿ ಚಂದ್ರನ ಪ್ರವೇಶದೊಂದಿಗೆ ಶನಿಯೊಂದಿಗೆ ಸಂಯೋಗವಾಗಿ ವಿಷಯೋಗ ರೂಪವಾಗಿದೆ. ಕೆಲವು ದಿನಗಳ ತನಕ ಈ ಯೋಗ ಇರುತ್ತೆ. ಈ ಅಶುಭ ಯೋಗದಿಂದ ಕೆಲವು ರಾಶಿಯವರಿಗೆ ಹೆಚ್ಚಿನ ಕಷ್ಟ ಕೂಡ ಎದುರಾಗುತ್ತೆ. ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಯಾರ್ಯಾರು ಇರಬೇಕು ಅಂತ ಹೇಳಿದ್ರೆ ಕಟಕ ರಾಶಿಯವರು. ಯಾಕೆಂದ್ರೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ಯಾವುದೇ ಕೆಲಸ ಮಾಡಬೇಕು ಅಂತ ನಿಮಗೆ ಅನ್ನಿಸದೇ ಇರ್ಬೋದು, ಆದರೆ ಯೋಚನೆ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟು ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ. ಇನ್ನು ಶನಿಯ ಹಿಮ್ಮುಖ ಚಲನೆ ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ಹೇಳೋದಾದ್ರೆ, ಈ ಶನಿಯ ಹಿಮ್ಮುಖ ಚಲನೆ ಮುಂದಿನ 4 ತಿಂಗಳ ತನಕ ಧನುರ್ ರಾಶಿಯವರಿಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಶನಿ ಈ ರಾಶಿಯ 3ನೇ ಮನೆಯಲ್ಲಿ ಸಂಚರಿಸ್ತಾನೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ. ಶನಿಯ ಶುಭ ಪರಿಣಾಮದಿಂದ ಅನೇಕ ಕಾರ್ಯಗಳಲ್ಲಿ ನೀವು ಸಕ್ಸಸ್ ಕಾಣ್ತೀರಾ. ಹಣಕಾಸಿನ ವಿಷಯಗಳಲ್ಲಿ ನೀವು ಚಿಂತನಾಶೀಲರಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅದೇ ಟೈಮ್ಗೆ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಹೂಡಿಕೆ ಆಯ್ಕೆಗಳನ್ನು ಕೂಡ ಪಡ್ಕೊಳ್ಬಹುದು. ಹಾಗೆ ಕೊನೆಯಲ್ಲಿ ಒಂದು ಮಾತು, ಇದು ಪ್ರಚಲಿತದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿರುವಂತಹ ವಿಚಾರ. ಹೀಗಾಗಿ ನಿಮಗೆ ಈ ವಿಚಾರವನ್ನ ತಲುಪಿಸೋದಕ್ಕೆ ಮಾಹಿತಿ ನೀಡೋ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿರೋದು. ಸೊ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ.